ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಿಗೂ ಗೊತ್ತು, ಇಂದ್ರನ ಪ್ರಕೋಪದಿಂದ ಗೋಕುಲ ನಿವಾಸಿಗಳನ್ನು ಬಚಾವ್ ಮಾಡಬೇಕನ್ಬೇಕಾದ್ರೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುತ್ತಾನೆ. ಆ ರೀತಿ ಎತ್ತಬೇಕಾದ್ರೆ ಅವನು ಉಪಯೋಗಿಸಿದ್ದು ಕೇವಲ ಕಿರುಬೆರಳನ್ನು. ಯಾಕೆ ಕಿರುಬೆರಳಿನಿಂದನೇ ಗೋವರ್ಧನ ಪರ್ವತವನ್ನು ಎತ್ತದ್ನಪ್ಪ ಅಂತ ನೋಡಬೇಕಾದ್ರೆ ಒಂದು ಆಶ್ಚರ್ಯ ಹಾಗೂ ತುಂಬ ಸ್ವಾರಸ್ಯಕರವಾದ ವಿಷಯ ನಮಗೆ ತಿಳಿತಾ ಹೋಗುತ್ತೆ. ಮೊದಲಿಗೆ ಕೃಷ್ಣ ಕೇಳ್ತಾನೆ ತನ್ನ 5 ಬೆರಳಿಗೆ, ನಾನು ಯಾವ ಬೆಟ್ಟಿನಿಂದ ಗೋವರ್ಧನ ಪರ್ವತವನ್ನು ಎತ್ತಲಿ ಅಂತ. ಆಗ ಹೆಬ್ಬೆರಳು ಹೇಳುತ್ತೆ, ನಾನೇ ಶ್ರೇಷ್ಠ, ಹಾಗಾಗಿ ನೀನು ನನ್ನಿಂದ ಈ ಗೋವರ್ಧನ ಪರ್ವತವನ್ನು ಎತ್ತಬಹುದು ಅಂತ. ತೋರು ಬೆರಳು ಹೇಳುತ್ತೆ, ನಾನು ಸಂಕೇತವನ್ನು ಕೊಡ್ತಾ ಹೋಗ್ತೀನಿ, ಹಾಗಾಗಿ ನೀನು ನನ್ನಿಂದ ಈ ಗೋವರ್ಧನ ಪರ್ವತವನ್ನು ಎತ್ತಬಹುದು ಅಂತ. ಇನ್ನು ಮಧ್ಯದ ಬೆರಳು ಹೇಳುತ್ತೆ, ನಾನು ಎಲ್ಲರಿಗಿಂತ ದೊಡ್ಡವನಿದ್ದೀನಿ, ನೀನು ನನ್ನ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಬಹುದು ಅಂತ. ಉಂಗುರದ ಬೆರಳು ಹೇಳುತ್ತೆ, ನಾನು ಎಲ್ಲ ಕಾರ್ಯಗಳಲ್ಲಿ ಮೊದಲಿಗನಾಗಿರ್ತೀನಿ, ಹಾಗಾಗಿ ನೀನು ನನ್ನ ಬೆಟ್ಟಿನಿಂದ ಗೋವರ್ಧನ ಪರ್ವತವನ್ನು ಎತ್ತಬಹುದು ಅಂತ. ಆದರೆ ಕಿರುಬೆರಳನ್ನು ನೋಡಿದಾಗ ಕಿರುಬೆರಳು ಅಳುತ್ತಂತೆ, ಹೇಳುತ್ತಂತೆ, ಇಲ್ಲ ಕೃಷ್ಣ, ನನಗೆ ಯಾವುದೇ ರೀತಿಯಾದಂತಹ ವಿಶೇಷ ತತ್ವಗಳು ಇಲ್ಲ, ನಾನು ಇವರೆಲ್ಲರಿಗಿಂತ ಚಿಕ್ಕವನಿದ್ದೀನಿ, ಹಾಗೂ ನನ್ನ ವಿಶೇಷ ಅಂದರೆ ನಾನು ನಿನ್ನ ಕೈಯ ಬೆರಳು ಅನ್ನೋದು ಬಿಟ್ಟರೆ ಬೇರೆ ಯಾವ ವಿಶೇಷವೂ ಸಹ ನನ್ನಲ್ಲಿ ಇಲ್ಲ, ನಾನು ನಿನ್ನವಳು ಅಷ್ಟೆ. ತಕ್ಷಣ ಕೃಷ್ಣ ತನ್ನ ಕಿರುಬೆರಳಿನಿಂದ ಆ ಗೋವರ್ಧನ ಪರ್ವತವನ್ನು ಎತ್ತುತ್ತಾನಂತೆ. ಇದರಿಂದ ನಮಗೆ ತಿಳಿಯೋದೇನಪ್ಪ ಅಂದರೆ, ನಾವು ಭಗವಂತನನ್ನು ಸೇರಬೇಕು, ಭಗವಂತನನ್ನು ನೋಡಬೇಕು ಅಂತ ಅಂದರೆ ನಾನು ನನ್ನದು ಅನ್ನೋ ಅಹಂಕಾರವನ್ನು ಕಳಚಿ ನಾನು ನಿನ್ನವಳು ಅನ್ನುವಂತಹ ಸಮರ್ಪಣಾ ಭಾವ ಇದ್ದಾಗ ಮಾತ್ರ ನಾನು ಭಗವಂತನನ್ನು ಸೇರೋದಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಭಗವಂತ ಬೇಕು ಅಂತ ಎಷ್ಟು ಆಸೆ ಪಡ್ತೀವೋ ನಾವು ಅಷ್ಟು ಸಮರ್ಪಣಾ ಭಾವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನೇ ಕನಕದಾಸರು ಹೇಳಿದ್ದು, ನಾನು ಹೋದರೆ ಹೋಗಬಹುದು ಅಂತ. ಅಂದರೆ ನಾನು ನನ್ನದು ಅನ್ನೋ ಅಹಂಕಾರ ಎಲ್ಲ ಹೋದಾಗ ನಾವು ಭಗವಂತನನ್ನು ಸೇರೋದಕ್ಕೆ ಸಾಧ್ಯ. ಒಮ್ಮೆ ಯೋಚನೆ ಮಾಡಿ. ಹಾಗೆ ಕಿರುಬೆರಳಿನಿಂದ ಗೋವರ್ಧನ ಪರ್ವತವನ್ನೇ ಎತ್ತಿದ ಕೃಷ್ಣ ನಮ್ಮನ್ನು ಎತ್ತೋದಿಲ್ವಾ? ಹಾಗಾಗಿ ನಮ್ಮ ಬಂಧುವಾಗಿ, ನಮ್ಮ ಮಿತ್ರನಾಗಿ ಸದಾ ಕೃಷ್ಣ ನಮ್ಮೊಟ್ಟಿಗಿರ್ತಾನೆ. ಯೋಚನೆ ಮಾಡಿ. ಥ್ಯಾಂಕ್ ಯು.